ಈಕೆ ಮಧ್ಯದವಳು ಡಾಕ್ಟರ್ ಶಾಹೀನ್, ಇನ್ನೊಬ್ಬ ಪರ್ವೇಜ್ ಅನ್ಸಾರಿ. ಪರ್ವೇಜ್ ಅನ್ಸಾರಿನೂ ಸಿಕ್ಕಾಕೊಂಡಿದ್ದಾನೆ. ಅಂದರೆ ಅಕ್ಕ ತಮ್ಮ ಸೇರ್ಕೊಂಡು ನಡೆಸ್ತಾ ಇದ್ದದ್ದು ಇದು. ಟೆರರ್ ಕಾರ್ಟಲ್ಲೂ ಅಕ್ಕ ತಮ್ಮ ಸೇರ್ಕೊಂಡು ನಡೆಸ್ತಾ ಇದ್ದದ್ದು. ಪರ್ವೇಜು ಅರೆಸ್ಟ್ ಆಗಿದ್ದಾನೆ. ಗರ್ಲ್ಸ್ ಹೈಸ್ಕೂಲು ಗರ್ಲ್ಸ್ ಕಾಲೇಜ್ನಲ್ಲಿ ಓದಿದ್ಲಿ ಇವಕ್ಕೆ. 10th ಸ್ಟ್ಯಾಂಡರ್ಡು ಮತ್ತು 12th ಸ್ಟ್ಯಾಂಡರ್ಡ್ನಲ್ಲಿ ಟಾಪರ್ ಅಂತೆ. ಟಾಪರ್ 2003ರಲ್ಲಿ ಪ್ರಯಾಗ್ರಾಜ್ನ ಮೆಡಿಕಲ್ ಕಾಲೇಜಿನಿಂದ MBBS ಮುಗಿಸ್ತಾಳೆ. ಪ್ರಯಾಗ್ರಾಜ್ ಮೆಡಿಕಲ್ ಕಾಲೇಜ್. ಅದಾದ ಮೇಲೆ ಉತ್ತರ ಪ್ರದೇಶ ಸಾರ್ವಜನಿಕ ಸೇವಾ ಆಯೋಗ, ನಮ್ಮಲ್ಲಿ KS ಎಕ್ಸಾಮ್ ಅಂತ ಏನು ಬರೀತಾರಲ್ಲ ಹಾಗೆ ಆ ಎಕ್ಸಾಮ್ ಬರೀತಾಳೆ. ನಮ್ಮಲ್ಲಿ ಕರ್ನಾಟಕ ಸೇವಾ ಆಯೋಗ ಅಂತಿದೆ. ಅದರ ಎಕ್ಸಾಮ್ ಉತ್ತರ ಪ್ರದೇಶದಲ್ಲಿ ಬರೆದು ಪಾಸ್ ಆಗ್ತಾಳೆ. 2006ರಲ್ಲಿ GSVM ಮೆಡಿಕಲ್ ಕಾಲೇಜಿನಲ್ಲಿ ಮೆಡಿಸಿನ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸಕ್ಕೆ ಸೇರ್ಕೊತಾಳೆ. GSVM ಕಾನ್ಪುರದಲ್ಲಿ. GSVMನ ಫುಲ್ ಫಾರ್ಮ್ ಏನು? ಗಣೇಶ್ ಶಂಕರ್ ವಿದ್ಯಾರ್ಥಿ ಮೆಡಿಕಲ್ ಕಾಲೇಜು ಅಂತ. ಗಣೇಶ್ ಶಂಕರ್ ವಿದ್ಯಾರ್ಥಿ ಮೆಡಿಕಲ್ ಕಾಲೇಜಿನಲ್ಲಿ ಮೆಡಿಸಿನ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಜಾಯ್ನ್ ಆಗ್ತಾಳೆ. 2009-10ನಲ್ಲಿ ಕನೌಜ್ ಮೆಡಿಕಲ್ ಕಾಲೇಜಿಗೆ ಈಕೆ ಟ್ರಾನ್ಸ್ಫರ್ ಆಗುತ್ತೆ. 6 ತಿಂಗಳ ನಂತರ ಮತ್ತೆ GSVM ಕಾಲೇಜಿಗೆ ವಾಪಸ್ ಬರ್ತಾಳೆ. 2013ರ ತನಕ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ GSVM ಕಾಲೇಜಿನಲ್ಲಿ ಕೆಲಸ ಮಾಡ್ತಾಳೆ. 7 ವರ್ಷ ನೌಕರಿ ಮಾಡ್ತಾಳೆ. ಆ 7 ವರ್ಷದ ಪೀರಿಯಡ್ನಲ್ಲಿ ಆಪ್ಥಲ್ಮಾಲಜಿಸ್ಟ್, ನೇತ್ರಶಾಸ್ತ್ರಜ್ಞ, ಆಪ್ಥಲ್ಮಾಲಜಿಸ್ಟ್ ಅಂತ ಕರೀತಾರೆ, ಡಾಕ್ಟರ್ ಹಯಾತ್ ಜಾಫರ್ ಅನ್ನುವರನ್ನು ಮದುವೆ ಮಾಡ್ಕೊತಾಳೆ. GSVM ಮೆಡಿಕಲ್ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾಗಲೇ 2013ರಲ್ಲಿ ಏಕಾಏಕಿ ನೌಕರಿಗೆ ಅಬ್ಸೆಂಟ್ ಆಗಿಬಿಡ್ತಾಳೆ. ರಜೆ ಹಾಕೋದಿಲ್ಲ, ಮಾಹಿತಿ ಕೊಡೋದಿಲ್ಲ, ಮೆಡಿಕಲ್ ಕಾಲೇಜಿನಿಂದ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ, ಅಬ್ಸೆಂಟ್ ಅಷ್ಟೇ. 2015ರಲ್ಲಿ ಗಂಡನಿಂದ ಸಪ್ರೇಟ್ ಆಗ್ತಾಳೆ. ಅಷ್ಟೊತ್ತಿಗಾಗಲೇ ಈಕೆಗೆ ಟೆರರ್ ಕಾಂಟ್ಯಾಕ್ಟ್ ಬಂದಿತ್ತು ಅನ್ನೋ ಮಾಹಿತಿ. ಮುಜಮ್ಮಿಲ್ ಜೊತೆಗೆ ನಂಟು ಬೆಳೆದಿತ್ತಂತೆ. 2021ರಲ್ಲಿ ಸರ್ಕಾರ ಎಷ್ಟರ ತನಕ ನೋಡುತ್ತೆ? 2013ರಲ್ಲಿ ಕೆಲಸಕ್ಕೆ ಅಬ್ಸೆಂಟ್ ಆದವಳು ನಾಪತ್ತೆನೇ ಆಗಿಬಿಟ್ಟಿದ್ದಾಳೆ ಅಂತ 2021ರಲ್ಲಿ ಈಕೆಯನ್ನು ಪರ್ಮನೆಂಟ್ ಆಗಿ ಕೆಲಸದಿಂದ ವಜಾ ಮಾಡಿಬಿಡ್ತಾರೆ. ಆ ನಂತರ ಹರಿಯಾಣಕ್ಕೆ ಬಂದು ಅಲ್ ಫಲಾ ಯೂನಿವರ್ಸಿಟಿಲಿ ಈಕೆ ಕೆಲಸಕ್ಕೆ ಸೇರ್ಕೊಳ್ಳೋದು.